या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। TV9 ಡಿಜಿಟಲ್ ವಾಹಿನಿಯ ವಿಜಯದಶಮಿ ಮಹತ್ವ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಕಟ್ಟಕಡೆಯ ಭಾಗವಾಗಿರತಕ್ಕಂತ ನವರಾತ್ರಿಯ ವಿಜಯದಶಮಿಯ ಪರ್ವಕಾಲಕ್ಕೆ ನಾವು ಇನ್ನೇನು ಕಾಲಿಟ್ಟಿದ್ದೀವಿ। ವಿಜಯದಶಮಿಯ ಮಹತ್ವ ಏನು? ಈಗಾಗಲೇ ನಾವು 9 ದಿನ ದುರ್ಗಿಯನ್ನ ವಿವಿಧ ರೂಪಗಳಲ್ಲಿ ವಿವಿಧ ಸ್ವರೂಪಗಳಲ್ಲಿ ಆರಾಧನೆಯನ್ನು ಮಾಡಿದ್ದೀವಿ। ಕಡೆಯ ಭಾಗ ಮುಕ್ತಾಯ ಹಂತಕ್ಕೆ ಬಂದಿರತಕ್ಕಂತ ಈ ವಿಜಯದಶಮಿಯ ಮಹತ್ವ ಏನು? ಇತಿಹಾಸದಲ್ಲಿ ಇದರ ಒಂದು ಮಹತ್ವ ಹೇಗಿದೆ? ಪುರಾಣಗಳಲ್ಲಿ ಇದರ ಉಲ್ಲೇಖ ಇದೆಯಾ? ಈ ದಿನ ಏನೇನು ಮಾಡಬೇಕಾಗಿರುತ್ತೆ? ಯಾವ ರೀತಿಯ ಪೂಜೆ ಮಾಡಬೇಕು? ವಿಜಯದಶಮಿ ಅಂತ ಹೇಳಿದ್ರೆ ಏನು? ಆ ಹೆಸರಲ್ಲಿ ಏನು ಅಂತ ಪವಿತ್ರತೆ ಇದೆ ಅಂತಕ್ಕಂಥ ಸಾಕಷ್ಟು ಈ ಪೀಳಿಗೆಯವರೆಗೂ ಅನುಮಾನಗಳಿರುತ್ತೆ। ಅದರಲ್ಲೂ ಸಹ ಪ್ರತಿಯೊಬ್ಬರಿಗೂ ಸಹ ಮುಕ್ತಾಯ ಹಂತಕ್ಕೆ ಬಂದಾಗ ನಾವು ಯಾವ ರೀತಿಯ ವರ್ತನೆಯನ್ನು ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ಪ್ರತಿಯೊಬ್ಬರಲ್ಲೂ ಸಹ ಅನುಮಾನ ಇರುತ್ತೆ। ಪ್ರಪ್ರಥಮವಾಗಿ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ TV9 ಡಿಜಿಟಲ್ ವಾಹಿನಿಯ ಮುಖಾಂತರ ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತಾ ಇಂದು ವಿಜಯದಶಮಿ 15ನೇ ತಾರೀಕು 10ನೇ ತಿಂಗಳು 2021 ಶುಕ್ರವಾರ, ಅದರೊಂದಿಗೆ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಆಶ್ವೀಜ ಮಾಸ, ಶರದೃತು, ಶುಕ್ಲಪಕ್ಷ, ದಶಮಿ, ಶ್ರವಣ ನಕ್ಷತ್ರ, ಶೂಲಯೋಗ, ತೈತಲಕರ್ಣ ಇರತಕ್ಕಂಥ ಈ ದಿನದ ರಾಹುಕಾಲ 10 ಗಂಟೆ 33 ನಿಮಿಷದಿಂದ 12 ಗಂಟೆ 1 ನಿಮಿಷ ತನಕ ರಾಹುಕಾಲ ಇರುತ್ತೆ। ಹಾಗೆಯೇ ಸರ್ವಸಿದ್ಧಿ ಕಾಲ 1 ಗಂಟೆ 1 ನಿಮಿಷದಿಂದ 2 ಗಂಟೆ 20 ನಿಮಿಷ ತನಕ ಸರ್ವಸಿದ್ಧಿ ಕಾಲ ಇರತಕ್ಕಂಥ ಈ ಒಂದು ವಿಶೇಷವಾದ ಕಾಲವೂ ಹೌದು। ದೇಶಾದ್ಯಂತ ವಿಜಯದಶಮಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ। ಉತ್ತರ ಭಾಗದಲ್ಲಿ ಒಂದು ರೀತಿ, ದಕ್ಷಿಣ ಭಾಗದಲ್ಲಿ ಒಂದು ರೀತಿ, ಕೆಲವು ಕಡೆ ರಾವಣನ ಒಂದು ಪ್ರತಿಮೆಗೆ ಬೆಂಕಿ ಹಚ್ಚತಕ್ಕಂಥದ್ದು, ಅದರಿಂದ ಸಹ ಸಂತೋಷವನ್ನು ಉತ್ಸಾಹವನ್ನು ಎಲ್ಲೋ ಒಂದು ಕಡೆ ಅದರ ಜೊತೆಗೆ ನಾವು ಉತ್ಸಾಹವನ್ನು ಕೂಡ ಇಟ್ಕೊಂಡು ಮಾಡ್ತಕ್ಕಂಥ ಉತ್ಸವಗಳು ಕೂಡ ಇದಾಗಿರುತ್ತೆ। ಈ ಒಂದು ವಿಜಯದಶಮಿಯ ಮಹತ್ವ ಪುರಾಣಗಳಲ್ಲಿ ಬಹಳ ವಿಶೇಷವಾಗಿದೆ। ವಿಜಯದಶಮಿಗೆ ನಾವು ವಿಜಯದಶಮಿ ಅಂತ ಯಾಕೆ ಕರಿತೀವಿ? ವಿಜಯದ ದಶಮಿ ಸಹ ಇದಾಗಿರುತ್ತೆ। ಅದರ ಜೊತೆಗೆ ದಸರಾ ಅಂತ ಕರಿತೀವಿ। ದಸರಾ ಅಂದರೆ ಏನು? ದಶಹರ ಅಂದರೆ 10 ಹರಗಳನ್ನು ನಾವು ಇವತ್ತು ಕಳ್ಕೋಬೇಕಾಗಿರುತ್ತೆ। ಹರ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ 10 ವಿಕೋಪಗಳನ್ನು ನಾವು ಇವತ್ತಿನ ದಿವಸ ಕಳ್ಕೋಬೇಕಾಗಿರುತ್ತೆ। ವಿಜಯದಶಮಿಯ ದಿವಸ ಬನ್ನಿ ಪೂಜೆ ಮಾಡ್ತಾರೆ, ಶಮಿ ಪೂಜೆ ಮಾಡ್ತಕ್ಕಂತಹ ಒಂದು ಆಚರಣೆ ಕೂಡ ನಮ್ಮಲ್ಲಿದೆ। ವಿಜೃಂಭಣೆಯಿಂದ ಉತ್ಸವಗಳನ್ನು ಆಚರಣೆ ಮಾಡ್ತಕ್ಕಂತಹ ಒಂದು ಕಾಲವೂ ಕೂಡ ಇದಾಗಿರುತ್ತೆ। 9+1 ಅದನ್ನೇ 10 ಅಂತ ಕರಿತೀವಿ। ಈಗಾಗಲೇ 9 ಪರಿಪೂರ್ಣದ ಸಂಕೇತ। 9 ದಿನ ಸಹ ನಾವು ದೇವಿಯ ದುರ್ಗಿಯ ಆರಾಧನೆಯನ್ನು ಮಾಡಿದ್ದಾಯಿತು। ಇದಾದ ನಂತರ 10ನೇ ದಿನ ಈ ವಿಜಯದಶಮಿಯ ಮುಹೂರ್ತ ಕಾಲವನ್ನು ನಾವು ನೋಡೋಕೆ ಹೋದಾಗ ವಿಜಯದಶಮಿಗೆ 2 ಗಂಟೆ 2 ನಿಮಿಷಕ್ಕೆ ನಮಗೆ ವಿಜಯ ಮುಹೂರ್ತ ಪ್ರಾರಂಭ ಆಗಿ 2 ಗಂಟೆ 48 ನಿಮಿಷ ತನಕ ಈ ಮುಹೂರ್ತ ಭಾಳ ಅದ್ಭುತವಾದ ಮುಹೂರ್ತ ಕೂಡ ಇರುತ್ತೆ। ಇನ್ನು ದಶಮಿ ಅಂತ ನೋಡೋಕೆ ಹೋದಾಗ 14ನೇ ತಾರೀಕು 6 ಗಂಟೆ 52 ನಿಮಿಷ ಸಾಯಂಕಾಲದಲ್ಲಿ ದಶಮಿ ಪ್ರಾರಂಭ ಆಗುತ್ತೆ। 15ನೇ ತಾರೀಕು 6 ಗಂಟೆ 2 ನಿಮಿಷಕ್ಕೆ ಈ ದಶಮಿ ಮುಕ್ತಾಯ ಆಗುತ್ತೆ। ಇದರೊಳಗಡೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಿದ್ದೆ ಆದರೆ ಅದರ ಹೆಚ್ಚು ಫಲವೂ ಕೂಡ ನಾವು ಪಡಿಬೇಕಾಗಿರುತ್ತೆ। ಇನ್ನು ಶ್ರವಣ ನಕ್ಷತ್ರಕ್ಕೆ ಬಂದಾಗ ಯಾವಾಗಲೂ ಅಷ್ಟೇ ನಾವು ನವರಾತ್ರಿ ಪ್ರಾರಂಭ ಮಾಡ್ತಕ್ಕಂಥ ಸಮಯ ಚಿತ್ತಾ ನಕ್ಷತ್ರದಲ್ಲಿ ಪ್ರಾರಂಭ ಮಾಡ್ತೀವಿ, ಶ್ರವಣ ನಕ್ಷತ್ರಕ್ಕೆ ಮುಕ್ತಾಯಗೊಳಿಸ್ತೀವಿ। ಆ ಶ್ರವಣ ನಕ್ಷತ್ರದ ಈ ಒಂದು ಶ್ರವಣ ನಕ್ಷತ್ರ 14ನೇ ತಾರೀಕು 10ನೇ ತಿಂಗಳು 2021 9 ಗಂಟೆ 36 ನಿಮಿಷ ಬೆಳಗಿನ ಜಾವ ಪ್ರಾರಂಭ ಆಗಿ ಮಾರನೇ ದಿನ 9 ಗಂಟೆ 16 ನಿಮಿಷ ತನಕ 15ನೇ ತಾರೀಕು ಇರುತ್ತೆ। ನಮಗೆ ಬೆಳಗಿನ ನಕ್ಷತ್ರ ಬೆಳಗಿನ ತಿಥಿಯನ್ನು ನಾವು ಸಂಧ್ಯಾಕಾಲದವರೆಗೂ ಆಚರಣೆಯನ್ನು ಮಾಡ್ತಕ್ಕಂತಹ ಪದ್ಧತಿ ನಮ್ಮಲ್ಲಿದೆ। ಇನ್ನು ವಿಜಯದಶಮಿಗೆ ಬಂದಾಗ ಸಾಕ್ಷಾತ್ ರಾವಣರ ಯುದ್ಧ, ರಾವಣನ ಮೇಲೆ ಯುದ್ಧವನ್ನು ಮಾಡಿ ಜಯಿಸಿದಂಥ ಸಂದರ್ಭ, ಅದು ವಿಜಯೋತ್ಸವಕ್ಕಾಗಿ ಆಚರಣೆ ಮಾಡಿದಂಥ ವಿಜಯದಶಮಿಯೂ ಹೌದು। ಹಾಗೆ ವಿಜಯನಗರ ಕಾಲದಲ್ಲಿ ವಿಜಯನಗರ ರಾಜರ ಕಾಲದಲ್ಲಿ ಇದನ್ನು ಬಹಳ ಅದ್ಭುತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಪದ್ಧತಿ ಕೂಡ ಇದಾಗಿದೆ। ಇಂದು ವಿಜಯದಶಮಿಯಲ್ಲಿ ನಾವು ಶಮಿ ಪೂಜೆಯನ್ನು ಮಾಡ್ತೀವಿ, ವಿಜಯೋತ್ಸಾಹವನ್ನು ಆಚರಣೆ ಮಾಡ್ಕೋತೀವಿ, ವಿಜಯದ ಉತ್ಸಾಹವನ್ನು ಆಚರಣೆ ಮಾಡ್ಕೊಳ್ತಕ್ಕಂತಹ ದಿನ ಕೂಡ ಇದಾಗಿದೆ। ನಮ್ಮಲ್ಲಿ 3 ಮುಹೂರ್ತಗಳು ವರ್ಷದಲ್ಲಿ ಬರ್ತಕ್ಕಂಥ ಬಹಳ ಪವಿತ್ರವಾದ ಮುಹೂರ್ತಗಳು ಅಂತ ನಾವೇನು ಕರಿತೀವಿ? 1 ವಿಜಯದಶಮಿ, 2 ಯುಗಾದಿ, 3 ಅಕ್ಷಯ ತೃತೀಯ। ಈ ಸಮಯದಲ್ಲಿ ಯಾವುದೇ ರಾಹುಕಾಲ ನೋಡಬಾರ್ದು। ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ನಾವು ಏನು ಸಂಕಲ್ಪ ಮಾಡ್ಕೊಳ್ತೀವಿ ಪ್ರತಿಯೊಂದು ಸಂಕಲ್ಪವೂ ಸಹ ಸಿದ್ಧಿ ಆಗ್ತಕ್ಕಂಥ ಕಾಲವೂ ಸಹ ಈ ಕಾಲ ಆಗಿರುತ್ತೆ। ಇಲ್ಲಿ ರಾಹುಕಾಲ ಇರೋದಿಲ್ಲ। ನೀವು ಮನೆ ಕಟ್ಟಬೇಕು ಅಥವಾ ಸೈಟ್ ತೊಗೋಬೇಕು, ವಿವಾಹಕ್ಕಾಗ್ಬೋದು, ಪ್ರತಿ ಶುಭ ಕಾರ್ಯಗಳಿಗೂ ಸಂಕಲ್ಪ ಅಂದರೆ ಏನು? ಭಗವಂತನಿಗೆ ನಮ್ಮ ಒಂದು ಅರ್ಜಿಯನ್ನು ಹಾಕ್ಕೊಳ್ತಕ್ಕಂಥದ್ದು ಅಂತಹ ಕಾಲ ಕೂಡ ಇದಾಗಿರುತ್ತೆ। ಅದರೊಂದಿಗೆ ಈ ಒಂದು ವಿಜಯದಶಮಿಯ ದಿನ ಆಚರಣೆ ಮಾಡ್ಕೊಳ್ತಕ್ಕಂತಹ ವಿಶೇಷ ಅಂತ ಹೇಳಿದ್ರೆ ಸೀಮೋಲ್ಲಂಘನ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮ ಇರುತ್ತೆ।
ಅಪರಾಜಿತ ದೇವಿಯ ಪೂಜೆ ಮಾಡ್ತಕ್ಕಂಥದ್ದು, ಶಮಿ ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ಮುಕ್ತಾಯಗೊಳಿಸ್ತಕ್ಕಂಥದ್ದು. ಈಗಾಗಲೇ ಘಟ ಸ್ಥಾಪನೆ ಮಾಡ್ಕೊಂಡಿದ್ದೀರಾ, ಅದೆಲ್ಲವನ್ನು ಕೂಡ ಮುಕ್ತಾಯಗೊಳಿಸ್ಕೊಳ್ತಕ್ಕಂಥದ್ರ ಜೊತೆಗೆ ಈಗಾಗಲೇ ನಿನ್ನೆ ತಾನೇ ನಾವು ಆಯುಧ ಪೂಜೆ ಮಾಡ್ಕೊಂಡಿದ್ದೀವಿ. ಇವತ್ತಿನ ದಿನ ಸಹ, ಈ ದಿನವೂ ಸಹ ಕೆಲವರು ಆಯುಧ ಪೂಜೆಯನ್ನು ಸಹ ಮಾಡ್ಕೋಬೋದಾಗಿದೆ. ಈ ಒಂದು 4 ಕಾರ್ಯಕ್ರಮಗಳನ್ನು ಈ ವಿಜಯದಶಮಿಯ ಕಾಲದಲ್ಲಿ ನಾವು ಮಾಡ್ಕೊಳ್ತೀವಿ. ಸೀಮೋಲ್ಲಂಘನ ಅಂತ ಹೇಳಿದ್ರೆ ಏನಿಲ್ಲ, ಊರಿನ ಆಚೆ ಹೋಗಿ, ಊರಿನ ಆಚೆ ಮಂದಾರ ವೃಕ್ಷ ಆಗ್ಬೋದು ಅಥವಾ ಶಮಿ ವೃಕ್ಷದ ಕೆಳಗಡೆ ಒಂದು ಆಚರಣೆ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿಯೂ ಸಹ ಇದು ಸೀಮೋಲ್ಲಂಘನ ಪದ್ಧತಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕರೀತಾರೆ. ಇನ್ನು ಶಮಿ ಪೂಜೆಗೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥ ಕಾಲವೂ ಕೂಡ ಇದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಶಮಿ ಪೂಜೆ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಶಮಿಯ ಒಂದೊಂದು ಪತ್ರವೂ ಸಹ ಬಂಗಾರದ ಎಲೆ ಅಂತೂ ಕೂಡ ನಾವು ಕರಿತೀವಿ. ಆ ಬಂಗಾರದ ಎಲೆ, ಈ ಶಮಿ ಪೂಜೆಯನ್ನು, ಈ ಪತ್ರವನ್ನು ಈ ದಿನ ಯಾರು ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳಲ್ಲಿ ಇಟ್ಕೊಳ್ಳೋದಾಗ್ಬೋದು, ಅದೇ ರೀತಿ ಈ ಶಮಿ ಪತ್ರವನ್ನು ತಾವು ಇಟ್ಕೊಂಡಿರ್ತಕ್ಕಂಥ ಬೀರು ಆಗ್ಬೋದು, ಹಣ ಇಡ್ತಕ್ಕಂಥ ಜಾಗದಲ್ಲಾಗ್ಬೋದು, ಪವಿತ್ರವಾಗಿ ಯಾರು ಮನೆಯಲ್ಲಿ ಇದನ್ನು ಇಟ್ಕೊಳ್ತಾರೋ ವರ್ಷ ಪೂರ್ತಿ ಆ ಮನೆಯಲ್ಲಿ ಹಣಕಾಸಿನ ತೊಂದರೆ ಇರೋದಿಲ್ಲ, ಆರ್ಥಿಕ ಮುಗ್ಗಟ್ಟು ಬರೋದಿಲ್ಲ, ಆರ್ಥಿಕ ತೊಂದರೆಗಳು ಕೂಡ ಈ ಸಮಯದಲ್ಲಿ ಬರೋದಿಲ್ಲ. ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಶಮಿ ಪತ್ರ ಕೂಡ ಇದಾಗಿರುತ್ತೆ. ಅದರೊಂದಿಗೆ ಯಾವುದೇ ಸಂಕಲ್ಪ ಮಾಡಿಕೊಂಡು ಶಮಿ ಪತ್ರವನ್ನು ಮನೆಯಲ್ಲಿ ಇಟ್ಕೊಂಡಾಗ ಆ ಮನೆಯಲ್ಲಿ ಜಗಳಗಳಾಗಲಿ ಅಥವಾ ಆ ಮನೆಗೆ ಏನಾದರೂ ನೆಗೆಟಿವ್ ಎನರ್ಜಿ ಆಗಲಿ ಯಾವುದೂ ಸಹ ಬರದೇ ಇರತಕ್ಕಂಥದ್ದು ಕೂಡ ನಾವು ಪುರಾಣಗಳಲ್ಲಿ ನೋಡಿದ್ದೀವಿ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಶಮಿ ಪತ್ರ, ಇದರ ವಿಶೇಷವನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಈ ಶಮಿ ಪತ್ರದ ಹೇಗೆ ಬಂತು, ಇದು ಹೇಗೆ ಬಂಗಾರಕ್ಕೆ ಸಮ ಅಂತ ಹೇಳಿಬಿಟ್ಟು ನಾವು ನೋಡೋಕ್ಕೆ ಹೋದಾಗ ಪುರಾಣಗಳಲ್ಲಿ ಇದೊಂದು ಕತೆ ಸಹ ಇದೆ. ಮಹರ್ಷಿಯಾಗಿರ್ತಕ್ಕಂಥ ವರ್ತ್ಯಂತ್ಯುನಿ ಅಂತ ಹೇಳ್ತಕ್ಕಂಥ ಒಂದು ಮಹರ್ಷಿ, ವರ್ತ್ಯಂತ್ಯುವಿನ ಶಿಷ್ಯ ಆಗಿರ್ತಕ್ಕಂಥ ಕೌಸ್ತ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಆ ಒಂದು ಮಹರ್ಷಿ ಹತ್ರ ಪಾಠ ಪ್ರವಚನಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಸೇರಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿ ಅವರಿಂದ ಪಡ್ಕೊಂಡಿದ್ದ ತಕ್ಷಣವೇ ಈ ಹುಡುಗನೇ ಕೇಳ್ತಾನೆ, ನಾನು ಏನು ಕೊಡಲಿ ನಿಮಗೆ, ಗುರುದಕ್ಷಿಣೆಯಾಗಿ ಏನು ಕೊಡಲಿ ಅಂದಾಗ ಆ ಒಂದು ಋಷಿ ತಮಾಷೆಯಾಗೋ ಅಥವಾ ಏನೋ ಒಂದು ಬಾಯಿ ಚಪಲಕ್ಕೋ ಏನೋ 14 ಕೋಟಿ ನನಗೆ ಬಂಗಾರದ ನಾಣ್ಯಗಳನ್ನು ಕೊಡಪ್ಪ ಅಂತ ಹೇಳ್ಬಿಟ್ಟು ಅವ್ರ ತಮಾಷೆಗೆ ಹೇಳಿದಂಥ ಮಾತು ಆ ಕೌಸ್ತನಿಗೆ ಒಂದು ಮನಕ್ಕೆ ತಟ್ಟಿ ತಕ್ಷಣವೇ ಕೌಸ್ತ ಜಾಗೃತನಾಗಿ, ಇಲ್ಲ ಗುರುಗಳು ಕೇಳಿದ್ದಾರೆ, ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಗುರುಗಳು ಏನಾದರೂ ಕೇಳಿದಾಗ ಅಟ್ಲೀಸ್ಟ್ ನಾವು ನಮ್ಮ ಕೈಲಾದ ಸಹಾಯವನ್ನು ಸಹ ಮಾಡಬೇಕಾಗಿರುತ್ತೆ. ಹಾಗಾಗಿ ಕೌಸ್ತ ಏನು ಮಾಡ್ತಾನೆ, ತಕ್ಷಣವೇ ರಾಜರ ಹತ್ರ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ರಘು ಅಂತಕ್ಕಂಥ ರಾಜನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನನಗೆ 14 ಕೋಟಿ ಬಂಗಾರದ ನಾಣ್ಯಗಳು ಬೇಕು ಅಂತ ಹೇಳಿದಾಗ ರಾಜ ಹೇಳ್ತಾನೆ, ಇಲ್ಲಪ್ಪ ನಮ್ಮ ಭಂಡಾರ ಎಲ್ಲ ಖಾಲಿಯಾಗ್ಬಿಟ್ಟಿದೆ, ಈಗೇನೂ ಇಲ್ಲ, ಹ್ಯಾಗೆ ಕೊಡಲಿ ನಾನು ಅಂತ ಹೇಳಿದಾಗ, ಇಲ್ಲ ನಾನು ಗುರುದಕ್ಷಿಣೆಯ ಕೊಡಬೇಕು, ನೀವು ರಾಜರಾಗಿ ನನಗೆ ಈ ಸಹಾಯ ಮಾಡಲ್ವಾ ಅಂತ ಹೇಳಿದಾಗ ಆ ರಾಜನಿಗೆ ಒಂಥರ ಮುಜುಗರ ಆಗುತ್ತೆ. ತಕ್ಷಣವೇ ಭಂಡಾರದಲ್ಲಿರೋದಿಲ್ಲ. ಆದರೂ ಸಹ ಕುಬೇರನನ್ನು ಕೇಳ್ತಾನೆ, ಕುಬೇರ ಇಲ್ಲ ಅಂತ ಹೇಳ್ತಾನೆ. ತಕ್ಷಣವೇ ಸ್ವರ್ಗಲೋಕಕ್ಕೆ ಕೈ ಹಾಕಿ ಸ್ವರ್ಗಲೋಕಕ್ಕೆ ಬರ್ತೀನಿ, ಸ್ವರ್ಗಲೋಕಕ್ಕೆ ನಾನು ದಾಳಿ ಮಾಡ್ತೀನಿ ಅಂತಕ್ಕಂತಹ ಒಂದು ಸಂಕಲ್ಪ ಮಾಡಿಕೊಂಡಾಗ ಇಡೀ ಸ್ವರ್ಗಲೋಕವೇ ಭಯಭೀತರಾಗ್ತಾರೆ. ತಕ್ಷಣವೇ ಇಂದ್ರ ಕುಬೇರನಿಗೆ ಆರ್ಡರ್ ಮಾಡ್ತಾನೆ, ಇಲ್ಲಪ್ಪ ಅವರಿಗೆ 14 ಕೋಟಿ ಬಂಗಾರದ ನಾಣ್ಯಗಳನ್ನು ಕೊಟ್ಬಿಡು ಅಂತ ಹೇಳಿದಾಗ ಆ ಕುಬೇರ ಏನು ಮಾಡ್ತಾನೆ, ಈ ಒಂದು ಶಮಿ ಪತ್ರ, ಶಮಿ ವೃಕ್ಷದ ಮುಖಾಂತರ ಈ ಒಂದು ರಾಜನಿಗೆ 14 ಕೋಟಿ ಬಂಗಾರದ ನಾಣ್ಯಗಳನ್ನು ಕೊಡ್ತಾರೆ. ಪ್ರತಿ ಎಲೆಯೂ ಸಹ ಒಂದೊಂದು ಬಂಗಾರದ ನಾಣ್ಯವಾಗಿ ಮಾರ್ಪಡುತ್ತೆ. ಅದನ್ನು ಕೌಸ್ತು ತಗೊಂಡು ಆ ರಾಜನಿಗೆ, ಆ ಒಂದು ಋಷಿಗೆ ಕೊಟ್ಟಂಥ ಒಂದು ಕತೆ ಕೂಡ ನಾವು ಕೇಳಿದ್ದೀವಿ. ಅದರೊಂದಿಗೆ ಮಹತ್ತರವಾಗಿ ಈ ಶಮಿ ವೃಕ್ಷಕ್ಕೆ ಹೆಚ್ಚು ನಾವು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ, ಪಾಂಡವರು 13 ವರ್ಷ ವನವಾಸ ಮುಗಿಸಿ 1 ವರ್ಷ ಅಜ್ಞಾತವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನೂ ಸಹ ಈ ಮರದಲ್ಲಿ ಇಟ್ಟಿರ್ತಾರೆ. ಅದು ಕೇವಲ ಪಾಂಡವರಿಗೆ ಮಾತ್ರ ಕಾಣಿಸುತ್ತೆ, ಬೇರೆಯವರಿಗೆ ಯಾರಿಗೂ ಕಾಣಿಸೋದಿಲ್ಲ. ಅಷ್ಟು ಗೌಪ್ಯವಾಗಿ ಕಾಪಾಡ್ಕೊಂಡು ಬಂದಂತಹ ವೃಕ್ಷವೂ ಕೂಡ ಇದಾಗಿರುತ್ತೆ. ಹಾಗಾಗಿ ಅಷ್ಟು ಪಾವಿತ್ರ್ಯತೆಯನ್ನು ಈ ಶಮಿ ವೃಕ್ಷ, ಶಮಿ ಪತ್ರ ಕೂಡ ಪಡೆದಿರುತ್ತೆ. ಈ ದಿನ ಶಮಿ ಪತ್ರವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಹಿರಿಯರ ಆಶೀರ್ವಾದ, ದುರ್ಗಿಯ ಆಶೀರ್ವಾದ ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಶ್ಲೋಕವನ್ನು ಕಂಪಲ್ಸರಿಯಾಗಿ ಈ ಶ್ಲೋಕವನ್ನು ಹೇಳ್ಕೊಳ್ಬೇಕಾಗಿರುತ್ತೆ. ಶಮಿ ಶಮೀಯತೆ ಪಾಪಂ, ಶಮಿ ಶಮೀಯತೆ ಪಾಪಂ, ಶಮಿ ಶತ್ರುವಿನಾಶಿನಿ, ಶಮಿ ಶತ್ರುವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶಿನಿ ಅಂತಕ್ಕಂಥ ಮಂತ್ರವನ್ನು ಈ ಪ್ರತಿಯೊಬ್ಬರು ಅಟ್ಲೀಸ್ಟ್ ಯಾರಾದರೂ ಹೇಳ್ತಾ ಇದ್ದರೆ ಅವರ ಮುಖಾಂತರ ಅಥವಾ ಹೇಳಿಸ್ಕೊಂಡು ಈ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಇವತ್ತು ನಮಗೆ ರೋಗ ರುಜಿನಗಳಾಗ್ಬೋದು, ಕಷ್ಟಗಳಾಗ್ಬೋದು, ಸಂಕಷ್ಟಗಳಾಗ್ಬೋದು, ಇವೆಲ್ಲವೂ ಕೂಡ ಈ ವಿಜಯದಶಮಿಯ ದಿವಸ ದೂರ ಆಗುತ್ತೆ. ಅಷ್ಟೊಂದು ಪಾವಿತ್ರತೆಯನ್ನು ಈ ಮಂತ್ರ ಪಡ್ಕೊಂಡಿದೆ. ಇನ್ನು ವಿಶೇಷವಾಗಿ ಪಾಂಡವರು ಆಯುಧಗಳನ್ನು ಶಮಿ ವೃಕ್ಷದಲ್ಲಿ ಪಡ್ಕೊಳ್ಳೋ ಜೊತೆಗೆ
ರಾವಣರ ಒಂದು ಯುದ್ಧದಿಂದ ರಾಮ ಜಯಗಳಿಸಿದಂತಹ ದಿನವೂ ಕೂಡ ಇದಾಗಿರುತ್ತೆ. ಬಹುಮಟ್ಟಿಗೆ ಈ ವಿಜಯದಶಮಿಯ ಪ್ರದೋಷ ಕಾಲಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಪ್ರದೋಷ ಕಾಲದಲ್ಲಿ ತಾವು ಮಾಡ್ತಕ್ಕಂಥ ಜಪ ಆಗ್ಬೋದು, ಕೊಡ್ತಕ್ಕಂಥ ದಾನ ಆಗ್ಬೋದು, ಇವೆಲ್ಲವೂ ಸಹ ತುಂಬ ಪಾವಿತ್ರತೆಯನ್ನು ಕುಡಿಯಿರುತ್ತೆ. ಈ ವಿಜಯದಶಮಿಯ ದಿನ ಶಮೀಪತ್ರದೊಂದಿಗೆ ಒಂದು ಕೆಂಪು ವಸ್ತ್ರವನ್ನು ತಗೊಂಡು ಅದೇ ಶಮೀಪತ್ರ ಇಟ್ಟು, ಆ ಶಮೀಪತ್ರದೊಂದಿಗೆ ಅಕ್ಷತೆ ಇಟ್ಟು ಒಂದು ತೆಂಗಿನಕಾಯಿಯನ್ನು ಆ ಕೆಂಪು ವಸ್ತ್ರದಲ್ಲಿ ಸುತ್ತಿ ತಾವು ದೇವರಿಗೆ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿ ತಾವು ಒಂದು ಬೀರುವಲ್ಲಾಗ್ಬೋದು ಅಥವಾ ದೇವರ ಮನೆಯಲ್ಲಾಗ್ಬೋದು ಇಟ್ಟು ತಮ್ಮ ಸಂಕಲ್ಪವನ್ನು, ನ್ಯಾಯಯುತವಾದ ಸಂಕಲ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ಳಿ. ತಕ್ಷಣವೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಅಷ್ಟೊಂದು ಮಹತ್ವವನ್ನು ಈ ಒಂದು ದಿನ ಪಡ್ಕೊಂಡಿರ್ತಕ್ಕಂತಹ ಒಂದು ಸಾಧ್ಯತೆ. ಹಾಗಾಗಿಯೇ ನಮ್ಮ ಇತಿಹಾಸದಲ್ಲಿ, ಪುರಾಣಗಳಲ್ಲಿ ವಿಜಯದಶಮಿಗೆ ಹೆಚ್ಚು ಮಹತ್ವವನ್ನು ಸಹ ನಾವು ಕೊಟ್ಟಂಥದ್ದು ಕೂಡ ಆಗಿದೆ. ಅದರೊಂದಿಗೆ ಈ ಒಂದು ವಿಜಯದಶಮಿಯ ತಿಥಿ ಮತ್ತು ನಕ್ಷತ್ರಕ್ಕೂ ಸಹ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ದುರ್ಗಾದೇವಿ, ಸಾಕ್ಷಾತ್ ದುರ್ಗಾದೇವಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹಾರ ಮಾಡಿದಂತಹ ಈ 9 ದಿನಗಳು ಶಕ್ತಿಯನ್ನು ಪಡ್ಕೊಂಡು ಸಂಹಾರ ಮಾಡಿದ ನಂತರ ಜಯಗಳಿಸಿದ ಪ್ರತೀಕವಾಗಿಯೂ ಸಹ ನಾವು ವಿಜಯದಶಮಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ಪಾಂಡವರು ಶತ್ರುಗಳನ್ನು ಮಣಿಸಿದ ದಿನದ ಒಂದಿಗೆ ಈ ಒಂದು ವಿಜಯದಶಮಿಯ ಕಾಲದಲ್ಲಿ, ಮುಂದಿನ ವಿಜಯದಶಮಿ ನಾವು ಯಾರು ನೋಡ್ತೀವೋ ಗೊತ್ತಿಲ್ಲ, ಆದರೂ ಸಹ ಈ ವಿಜಯದಶಮಿಯಲ್ಲಿ ನಾವು ವ್ಯಾಪಾರಸ್ಥರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಹಾಗೆಯೇ ಕುಟುಂಬವನ್ನು ನಿಭಾಯಿಸ್ತಾ ಇರತಕ್ಕಂಥ ಸಂಸಾರಿಗಳಾಗಿರ್ಬೋದು, ನಮಗೆಲ್ರಿಗೂ ಸಹ ಆ ದುರ್ಗಿಯ, ಆ ಶಕ್ತಿಯ ಅನುಗ್ರಹ ನಮಗೆ ಬೇಕಾಗಿರುತ್ತೆ. ಘಟಸ್ಥಾಪನೆ ಮಾಡ್ಕೊಂಡಿದ್ದೀರಾ, ಮನೆಯಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀರಾ, ಮುಕ್ತಾಯ ಹಂತಕ್ಕೆ ಬಂದಾಗ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಗುರು ದಕ್ಷಿಣೆಯಾಗಿ ಇಂದಿನ ದಿನ ದಾನಗಳನ್ನು ಸಹ ಕೊಡಬೇಕಾಗಿರುತ್ತೆ. ಕೈಲಾದಷ್ಟು ಆರ್ಥಿಕ ದಾನ ಆಗ್ಬೋದು, ವಸ್ತ್ರದಾನ ಆಗ್ಬೋದು. ಇಂದು ಹಣ್ಣು ಹಂಪಲುಗಳನ್ನು ಯಾರು ವಿಜಯದಶಮಿ ದಿನ ದಾನವಾಗಿ ಕೊಡ್ತಾರೆ ಅವರಿಗೆ ಆ ಹಣ್ಣು ಹಂಪಲು ಯಾವ ರೀತಿಯಾದ ಒಂದು ಮನಸ್ವತ್ವವನ್ನು ಹೊಂದಿರುತ್ತೆ, ಅಷ್ಟೊಂದು ಸೌಮ್ಯ ರೀತಿಯಾಗಿ ಈ ಜೀವನವನ್ನು ಸಹ ನಾವು ಸಾಗಿಸಬೇಕಾಗಿರುತ್ತೆ. ಅಷ್ಟೊಂದು ಪಾವಿತ್ರತೆಯನ್ನು ವಿಜಯದಶಮಿ ದಿವಸ ನಾವು ಪಡೆದಿರ್ತೀವಿ. ಶಮಿ ವೃಕ್ಷ, ದೇವರ ಪೂಜೆ ಜೊತೆಗೆ ಘಟಸ್ಥಾಪನೆ ಮಾಡಿರ್ತಕ್ಕಂಥ ಅದನ್ನು ಸಹ ಎಲ್ಲವನ್ನು ವಿಸರ್ಜನೆ ಮಾಡ್ತಕ್ಕಂಥ ಒಂದು ದಿನವೂ ಕೂಡ ಇದಾಗಿರುತ್ತೆ. ಸಂಕಲ್ಪ ಸಿದ್ಧಿಯ ದಿನವೂ ಕೂಡ ಇದಾಗಿರುತ್ತೆ. ವಿಜಯೋತ್ಸಾಹದ ದಿನವೂ ಕೂಡ ಇದಾಗಿರುತ್ತೆ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ಬಹುಮುಖ್ಯವಾಗಿ ನವರಾತ್ರಿಯ ಒಂದು ಆಚರಣೆಯೇ ಅಷ್ಟು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ನಮಗೆಲ್ಲ ಶಕ್ತಿ ಕಡಿಮೆ ಇರುತ್ತೆ, ಭಯಭೀತರಾಗಿರ್ತೀವಿ. ಆ ಭಯಭೀತಿಯನ್ನು ಹೋಗಲಾಡಿಸಿ ಶಕ್ತಿಯನ್ನು ತುಂಬಿಸ್ಕೊಳ್ತಕ್ಕಂಥ ದಿನ ಕೂಡ ಪರ್ವದಿನ ಇದಾಗಿದೆ. ಕುಮಾರಿಯರ, ಕನ್ಯೆಯರ ಒಂದು ಪೂಜೆ ಸಹ ಮಾಡಿದ್ದೀವಿ, ಬಹಳ ಅದ್ಭುತವಾಗಿ ಮಾಡಿದ್ದೀವಿ. ಎಲ್ಲರಿಗೂ ಈ ಸಮಯದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ವಿಜಯದಶಮಿ ಈ ಒಂದು ಸಮಯವನ್ನು ಈಗ ಸಕಾಲವಾಗಿ ಕಡೆಯ ಭಾಗವನ್ನು ಚೆನ್ನಾಗಿ ನಾವು ಆಚರಣೆಯನ್ನು ಮಾಡಬೇಕಾಗಿರುತ್ತೆ. ಅದರಿಂದ ದುರ್ಗಾ ಸಪ್ತಶತಿ ಆಗ್ಬೋದು, ಲಲಿತಾ ಸಹಸ್ರನಾಮ ಪಾರಾಯಣ ಆಗ್ಬೋದು, ಲಲಿತಾ ಪಾರಾಯಣ, ವಿಷ್ಣು ಸಹಸ್ರನಾಮ, ಅದರ ಜೊತೆಗೆ ಶಿವನ ಒಂದು ಧ್ಯಾನವನ್ನು ಕೂಡ ಈ ಸಮಯದಲ್ಲಿ ನಾವು ಮಾಡಲೇಬೇಕಾಗಿರುತ್ತೆ. ಶಿವಪೂಜೆಯನ್ನು ಮಾಡಲೇಬೇಕು. ಅದರಿಂದ ದುರ್ಗಿಯು ಸಹ ಸಂತೃಪ್ತಳಾಗ್ತಕ್ಕಂಥ ಒಂದು ಕಾಲವೂ ಕೂಡ ಇದಾಗಿರುತ್ತೆ. ಇದಾಗಿತ್ತು ಇಂದಿನ ವಿಜಯದಶಮಿಯ ಮಹತ್ವ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.